ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಿಮಗೆ ಒಂದು ಹೇರ್ ಟಿಪ್ಸನ್ನು ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿ ಬಳಸೋದ್ರಿಂದ, ಈ ರೀತಿ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಲಾಂಗು ಆಗುತ್ತೆ ಮತ್ತು ನಿಮಗೆ ಹೇರ್ ಫಾಲ್ ಏನಿದೆ ತುಂಬ ಕಂಟ್ರೋಲ್ ಆಗುತ್ತೆ. ನಾನು ಬಳಸುವಂಥ ವಸ್ತು ಏನು, ಯಾವ ರೀತಿ ಬಳಸಬೇಕು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ ನೋಡೋಣ. ನಾವು ಬಳಸುವಂಥ ಶಾಂಪು ಏನಿದೆ ಅದು ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾರೇ ಆಗಲಿ ಒಂದು ಶಾಂಪು ತೊಗೊಂಡ್ರೆ ಅದು ಚೆನ್ನಾಗಿರಬೇಕು ಅನ್ನೋ ರೀತಿಯಲ್ಲಿ ನಾವು ತೊಗೊಂಡಿರ್ತೀವಿ ಅಲ್ವಾ. ಆದರೆ ನಾವು ಬಳಸೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಜೊತೆ ಸ್ವಲ್ಪ ವಸ್ತುಗಳನ್ನು ಬೆರೆಸಿ ನಾವು ಬಳಸಿದ್ರೆ ಅದು ತುಂಬಾ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಫ್ರೆಂಡ್ಸ್, ಅದು ಏನೇನು ಬೆರೆಸೋದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ, ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಈ ರೀತಿ ನೀವು ಯೂಸ್ ಮಾಡಿ ಖಂಡಿತ ನಿಮ್ಮ ಹೇರ್ ಫಾಲ್ ಕಂಟ್ರೋಲು ಆಗುತ್ತೆ ಮತ್ತು ಹೇರ್ ಲಾಂಗು ಆಗುತ್ತೆ. ನಾನು ಬಳಸುವಂಥ ಪ್ರತಿಯೊಂದು ವಸ್ತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ನ್ಯಾಚುರಲ್ ಆಗೂ ಇರುತ್ತೆ. ಫ್ರೆಂಡ್ಸ್, ಬನ್ನಿ ಈಗ ನಾನು ಏನೇನು ಬೆರೆಸೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೋಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಕಬ್ಬಿಣದ ಬಾಂಡ್ಲಿ ಏನಿದೆ ತೊಗೊಂಡಿದ್ದೀನಿ. ಕಬ್ಬಿಣದ ಬಾಂಡ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆ ನಾನು ಒಂದು 4-5 ಫ್ರೆಂಡ್ಸ್, ನಾನಿಲ್ಲಿ ಒಂದು ಕಬ್ಬಿಣದ ಬಾಂಡ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5 ಲವಂಗ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ 5 ಲವಂಗ ಏನಿದೆ ನಾನು ಕುಟಾಣಿ ಮೂಲಕ ಕುಟ್ಕೊತೀನಿ. ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಯಾವ ರೀತಿ ಕುಟ್ಕೊಂಡು ನಾನು ಅದಕ್ಕೆ ಮತ್ತೆ ಏನೇನು ಬೆರೆಸ್ತೀನಿ ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ಈ ರೀತಿ ಕುಟಾಣಿಯಲ್ಲಿ ಹಾಕ್ಕೊಂಡು ನಾವು ನೀಟಾಗಿ ಸ್ವಲ್ಪ ಕುಟ್ಕೋಬೇಕು. ನೋಡ್ತಾ ಇರ್ಬೋದು ನೀವು. ಈ ರೀತಿ ಕುಟ್ಕೊಂಬಿಟ್ಟು ಅದನ್ನ ತೆಗೆದು ನಾನು ಅದಕ್ಕೆ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಕುಟ್ಟಿ ಇದಕ್ಕೆ ಹಾಕ್ಕೊಳ್ಳೋಣ. ಬಾಣಲಿಯಲ್ಲಿ ಹಾಕ್ಕೊಂಬಿಟ್ಟು ಇದಕ್ಕೆ ಮತ್ತೆ ಇನ್ನೂ ಒಂದು ವಸ್ತು ಏನಂದರೆ ನಾನು ಟೀ ಸೊಪ್ಪು ಏನಿದೆ ಅದನ್ನು ಬಳಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನೋಡಿ, ಟೀ ಸೊಪ್ಪು ಏನಿದೆ ಇದನ್ನು ಕೂಡ ನಾನು ಬಳಸ್ತೀನಿ. ಇದ್ರ ಜೊತೆ ನಾನು 1 ಸ್ಪೂನಿಂದ 1.5 ಸ್ಪೂನ್ ಟೀ ಸೊಪ್ಪು ಹಾಕ್ತೀನಿ. ಕರೆಕ್ಟಾಗಿ ನೀವು ತಗೊಳ್ಳುವಂಥ ಟೀ ಸೊಪ್ಪು ಕೂಡ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ನೋಡಿ, ನಾನು ನನ್ನ ಹೇರ್ ಪ್ರಕಾರ ನನಗೆ 2 ಸ್ಪೂನ್ ಬೇಕು ನೀರು. ನಿಮ್ಮ ಹೇರ್ ಪ್ರಕಾರ ನಿಮ್ಮ ಚಿಕ್ಕ ಹೇರ್ ಇದೆ ಅಂದರೆ 1 ಸ್ಪೂನ್ ತಗೊಳ್ಳಿ ಸಾಕು, ಏನಿಲ್ಲ. 2 ಸ್ಪೂನ್ ಏನಿದೆ ನಾನು ಟೀ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಇಲ್ಲಿ ಪ್ರಶ್ನೆ, ಟೀ ಸೊಪ್ಪು ಯಾವುದು ಬೇಕು ಅಂತ ನೀವೇನಾದರೂ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಬಳಸುವಂಥ ಟೀಗೆ ಟೀ ಸೊಪ್ಪು ತೊಗೊಂಡ್ರು ಓಕೆ. ಆದರೆ ಮಸಾಲ ಟೀ ಏನಿದೆ ಅದಕ್ಕೆ ಮಸಾಲಗಳು ಶುಂಠಿ ಮತ್ತು ಅಶ್ವಗಂಧ ಅದೇನೇನೋ ಹೇಳಿರ್ತಾರಲ್ವ, ಅಂಥ ಟೀ ಸೊಪ್ಪನ್ನು ಇರಬಾರ್ದು ಆಯಿತಾ. ಮತ್ತು ಸ್ಮೆಲ್ಲು ಮತ್ತು ಕಲರ್ ಬರೋ ಅಂಥ ಟೀ ಸೊಪ್ಪು ಏನಿದೆ ಅದು ಕೂಡ ಇರಬಾರ್ದು. ನ್ಯಾಚುರಲಾಗಿ ಟೀ ಸೊಪ್ಪು ಇರುತ್ತಲ್ವ ಅದು ತೊಗೊಂಡ್ರೆ ತುಂಬ ಒಳ್ಳೆಯದು. ನಾನು 3 ರೋಸ್ ಏನಿದೆ, ನಮ್ಮ ಮನೇಲಿ 3 ರೋಸ್ ಬಳಸ್ತೀವಿ, ಹಾಗಾಗಿ ನಾನು 3 ರೋಸ್ ಟೀ ಸೊಪ್ಪು ಏನಿದೆ ಅದನ್ನೇ ನಾನು ಬಳಸ್ಕೊತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊತಿದ್ದೀನಿ. ನೀರು ಕುಡಿಯೋ ನೀರನ್ನೇ ನಾನು ಬಳಸ್ತಾ ಇದ್ದೀನಿ. ಅದನ್ನೇ ನೀರು ಬಳಸಿದ್ರೆ ಒಳ್ಳೆಯದು. ಇದು ಕುದಿದ್ಬಿಟ್ಟು ಹಂತಕ್ಕೆ ಬರುತ್ತೆ, ಆವಾಗ ನಾವು ಇದರಲ್ಲಿ ಮಿಕ್ಸ್ ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಬನ್ನಿ ಈಗ ಇದನ್ನ ಕುದಿಸ್ಕೊಳ್ಳೋಣ ನಾವು. ಇದು ಕುದಿಯಕ್ಕೆ ಬರ್ತಾ ಇದೆ ಬಾಂಡ್ಲಿಯಲ್ಲಿ. ನೀವು ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ನಿಮ್ಮ ಹೇರ್ ಶಾಂಪು ನೀವು ಏನು ಬಳಸ್ತೀರಾ ಅದನ್ನ ಹಿಂಗೆ ಮಿಕ್ಸ್ ಮಾಡಿ ಬಳಸೋದ್ರಿಂದ ತುಂಬಾ ಉಪಯೋಗ ಇರುತ್ತೆ. ಫ್ರೆಂಡ್ಸ್, ನೀವು ಆದಷ್ಟು ಈ ರೀತಿನ ಬಳಸಕ್ಕೆ ನೋಡಿ. ಮತ್ತೆ ಈ ನೀರೇನಿದೆ ನೀವು ನೈಟ್ ಟೈಮ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ನೀರು ಅದರಲ್ಲೇ ತಣ್ಣಗಾದ್ರೆ ಬಾಂಡ್ಲಿಯಲ್ಲೇ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಫ್ರೆಂಡ್ಸ್, ಮತ್ತೆ ಏನಾದ್ರೂ ನೀವು ಮರ್ತೋದ್ರಿ, ನೀವು ರಾತ್ರಿ ಹೊತ್ತು ಮಾಡೋಕ್ಕಾಗ್ಲಿಲ್ಲ ಅಂತ ಅಂದ್ರೆ ಏನಿಲ್ಲ, ಬೆಳಿಗ್ಗೆನೇ ಎದ್ದು ಮಾಡ್ಬಿಟ್ಟು ನೀರು ಅದರಲ್ಲೇ ತಣ್ಣಗಾಗ್ಲಿ, ಬಾಂಡ್ಲಿ ಒಳಗಡೆನೆ ತಣ್ಣಗಾಗ್ಲಿ, ಅವಾಗ ನೀವು ಯೂಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಮುಂಚೆ ಕುದಿಸ್ಕೊಂಬಿಡಿ ನೀರನ್ನ. ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೀರು ಕುದಿಸ್ಬಿಟ್ಟು ನೀವು ಈ ರೀತಿ ಬಳಸ್ಕೊಳ್ಳಿ. ಫ್ರೆಂಡ್ಸ್, ಇದು ಕುದಿತಾ ಇರ್ಲಿ, ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿ ಕುದಿತಾ ಇದೆ, ಈ ರೀತಿ ಕುದಿಬೇಕು. 10 ನಿಮಿಷ ಕುದಿಸ್ರಿ ನೀವು. ಒಂದ್ ಸ್ವಲ್ಪ ನೀರು ಹಂತಕ್ಕೆ ಬರಬೇಕು, ಒಂದ್ ಸ್ವಲ್ಪ ನೀರು ಇಂಗಬೇಕು. ಇದೆಲ್ಲ ಚೆನ್ನಾಗಿ ಕುದಿದ್ಬಿಟ್ಟು ಒಂದ್ ಸ್ವಲ್ಪ ನೀರು ಕಡಿಮೆ ಆಗ್ಬೇಕು ಆಯ್ತಾ. ಈ ರೀತಿ ಕುದಿಸ್ಕೊಂಡ್ಬಿಟ್ಟು ಇದು ತಣ್ಣಗಾಗ್ಲಿ. ಮತ್ತೆ ನಾವು ಯಾವ ರೀತಿ ಏನು ಬಳಸ್ಕೋಬೇಕು ಅಂತ ಹೇಳಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಮತ್ತೆ ಶಾಂಪೂನು ಕೂಡ ಏನಿದೆ ನೋಡಿ ಫ್ರೆಂಡ್ಸ್,
ನೋಡಿ ಫ್ರೆಂಡ್ಸ್, ಇದು ನೀರು ಕುದಿದ್ಬಿಟ್ಟು ಇಷ್ಟು ಆಗಿದೆ, ಒಂದ್ ಸ್ವಲ್ಪ ಹಂತಕ್ಕೆ ಬಂದಿದೆ, ಇಷ್ಟು ಕಡಿಮೆ ಆಗಿದೆ. ನಾನು ಇದು ತಣ್ಣಗಾಗಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ತಣ್ಣಗಾದ್ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ನಾನು ಇದನ್ನ ತಕ್ಕೊಂತೀನಿ. ಆವಾಗ ನಿಮ್ಗೆ ತೋರಿಸ್ತೀನಿ ನಾನು ತಕ್ಕೊಂಬಿಟ್ಟು ಯಾವ ಹಂತದಲ್ಲಿ ನಾನು ಶಾಂಪೂವನ್ನ ಯಾವ ರೀತಿ ಬಳಸ್ಕೊಂತೀನಿ ಅಂತ ಹೇಳಿ. ನಾನು ನೀರೇನಿದೆ ಸಪ್ರೇಟ್ ಮಾಡಿ ಆಗಿದೆ, ಟೀ ಸೊಪ್ಪಿನ ನೀರೇನಿದೆ ಇದು ಸಪ್ರೇಟ್ ಮಾಡಾಗಿದೆ. ಮತ್ತು ಇದು ಬೇರೆ ನೀರು, ಇದು ಮಾಮೂಲಿ ನೀರಿದು. ನಾನು 2 ಬಟ್ಲಲ್ಲಿ 2 ಥರ ನೀರು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದು ನೀರು ತುಂಬ ಕಡಿಮೆ ಆಗಿದೆ. ನಾನು ಎಷ್ಟು ಹಾಕಿದ್ದು ಕ್ವಾಂಟಿಟಿ ಅದಕ್ಕಿಂತ ಕಡಿಮೆ ಆಗಿದೆ, ನೋಡ್ತಾ ಇರ್ಬೋದು. ನಾನು ಇದಕ್ಕೆ ಈಗ ಶಾಂಪು ಏನಿದೆ ಮಿಕ್ಸ್ ಮಾಡ್ಕೊತೀನಿ. ಶಾಂಪು ನೋಡಿ, ನಾನು 3 ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ. ನನ್ನ ಹೇರ್ ಎಷ್ಟಿದೆ ಲಾಂಗ್ ಇರೋದಕ್ಕೆ ನನಗೆ 3 ಶಾಂಪು ಬೇಕಾಗುತ್ತೆ. ನಾನು ಇದಕ್ಕೆ 1 ಶಾಂಪೂನ ಮಿಕ್ಸ್ ಮಾಡ್ತೀನಿ, ಮತ್ತು ಇದಕ್ಕೆ 2 ಶಾಂಪು ಏನಿದೆ ಮಿಕ್ಸ್ ಮಾಡ್ತೀನಿ. ಫಸ್ಟು ನಾನು ಈ ನೀರನ್ನು, ನಾರ್ಮಲ್ ನೀರೇನಿದೆ ಇದಕ್ಕೆ 2 ಶಾಂಪು ಮಿಕ್ಸ್ ಮಾಡಿ ನಾನು ಬಳಸ್ಕೊತೀನಿ. ಆಮೇಲೆ ಈ ನೀರಿಗೆ 1 ಶಾಂಪು ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ, ಎಲ್ಲ ಫುಲ್ಲು ಸ್ನಾನ ಆಗೋವರೆಗೂ ಒಂದು 5 ನಿಮಿಷ ನಾನು ಹಾಕ್ಬಿಟ್ಟು ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆ ಬೆನಿಫಿಟ್ಟು ಸಿಗುತ್ತೆ ಫ್ರೆಂಡ್ಸ್, ಆಯಿತಾ. ನಾನು ಶಾಂಪು ಕ್ಲಿನಿಕ್ ಪ್ಲಸ್ ಬಳಸ್ತಾ ಇದ್ದೀನಿ. ಈಗ ನಾನು ಮತ್ತೆ ಮಧ್ಯದಲ್ಲಿ ಚೇಂಜ್ ಮಾಡ್ತೀನಿ. ಅದೇ ಪ್ರಕಾರ ನಾನು ನೀರುಗಳನ್ನೂ ಅಷ್ಟೇ, ಈಗ ನಾನು ಟೀ ಸೊಪ್ಪು ಮತ್ತು ಲವಂಗದ ನೀರೇನು ತಗೊಂಡಿದ್ದೀನಿ, ಬೇರೆ ಇನ್ನೊಂದು ಟೈಮಲ್ಲಿ ನಾನು ಬೇರೆ ನೀರನ್ನು ಮಾಡ್ತೀನಿ, ಆಯಿತಾ. ಹಾಗಾಗಿ ನನ್ನ ವೀಡಿಯೋಸ್ನ ಆದಷ್ಟು ವಾಚಿಂಗ್ ಮಾಡಿ. ನಿಮಗೆ ಹೇರ್ ಕಂಟೆಂಟ್ ನಾನು ಹೇಳಿರೋ ರೀತಿ ಮಾಡಿದ್ರೆ ನಿಮಗೆ ಖಂಡಿತ ಹೇರ್ ತುಂಬ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ಬನ್ನಿ ಈಗ ಮಿಕ್ಸ್ ಮಾಡಿಕೊಂಡು ನೋಡೋಣ ಫ್ರೆಂಡ್ಸ್. ಇದಕ್ಕೆ ನಾನು 1 ಶಾಂಪು ಏನಿದೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಿಮಗೆ ಏನಂದರೆ ಪ್ರಶ್ನೆ, ಅಯ್ಯೋ ಗಾಜಿನ ಬೌಲಲ್ಲೇ ಮಿಕ್ಸ್ ಮಾಡ್ಕೋಬೇಕಾ ಅಂತ ಅಂದರೆ ಏನಿಲ್ಲ ರೀ. ನಿಮಗೆ ಗಾಜಿನ ಬೌಲಲ್ಲೇ ಮಿಕ್ಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವ ಬೌಲ್ ಇರುತ್ತೆ ಅದು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮತ್ತು ಇದು ನಾನು ಇಲ್ಲಿ ಬಟ್ಲಲ್ಲಿ ತೋರಿಸ್ತಾ ಇದ್ದೀನಿ. ಬೇರೆ ಟೈಮಲ್ಲಿ ನಾನು ಜಗ್ ಏನಿದೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತೀನಿ. ಜಗ್ಗಲ್ಲೇ ನಾನು ನೀರಿಗೆ ಮಿಕ್ಸ್ ಮಾಡ್ಕೊತೀನಿ. ಯಾಕೆ ಅಂದರೆ ನಾವು ಕೆಲ್ಸಕ್ಕೆ ಹೋಗೋ ಅಂಥವ್ರು ಎಷ್ಟು ಇದು ಮಾಡ್ಕೊಂಡು ನಾವು ಗಾಜ್ ಬೌಲ್ ಅಂತೆ ಅದು ಇದು ಅಂತ ಮಾಡ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ. ನನ್ಗದು ಗೊತ್ತು. ನಾನು ಇದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ. ಹಂಗಂತ ಹೇಳಿ ಶಾಂಪೂನು ಅದೇ ರೀತಿ ಹಾಕ್ಬೇಕಾ ಅದು ಇದು ಅಂತ ಇದು ಮಾಡ್ಕೋಬೇಡಿ. ಬಟ್ ಶಾಂಪೂ ಏನಿದೆ, ನೀರೇನಿದೆ ಅದೇ ರೀತಿ ತಗೋಬೇಕು. ನೀವು ತಗೊಳ್ಳೋ ಅಂತ ಬೌಲ್ ಏನಿದೆ ಅದು ಯಾವುದಾದ್ರೂ ಸರಿ, ಓಕೆನಾ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀವು ನೀಟಾಗಿ, ಇದು ನಾನು ಯಾಕೆ ಬಳಸ್ತೀನಿ ಅಂತ ಅಂದ್ರೆ, ಫಸ್ಟ್ ನಾನು ಹೇರ್ ಆಯಿಲ್ ಏನ್ ಮಾಡಿರ್ತೀನಿ ಮತ್ತೆ ನಮ್ಮ ತಲೆಯಲ್ಲಿ ಧೂಳು ಒಟ್ಟು ಏನಿರುತ್ತೆ ಅದೆಲ್ಲ ನೀಟ್ನೆಸ್ ಆಗಿ ಕ್ಲಿಯರ್ ಆಗುತ್ತೆ ಫಸ್ಟ್ ಈ ನೀರು ಬಳಸೋದ್ರಿಂದ. ಆಮೇಲೆ ನಾವು ಈ ನೀರು ಬಳಸಿದ್ರೆ ನಾವು ಮಾಡಿರುವಂತ ಟಿಪ್ಸ್ ಏನಿದೆ ನಮಗೆ ಒಳ್ಳೆ ಬೆನಿಫಿಟ್ ಅನ್ನ ಕೊಡುತ್ತೆ. ಹಾಗಾಗಿ ನಾವು ಫಸ್ಟ್ ಈ ನೀರನ್ನ ಬಳಸ್ಕೋಬೇಕು. ಆಮೇಲೆ ಇದನ್ನ ಬಳಸಿದ್ರೆ ತುಂಬಾ ಒಳ್ಳೆ ನಮ್ಗೆ ಬೆನಿಫಿಟ್ ಅನ್ನ ಕೊಡುತ್ತೆ, ಆಯ್ತಾ. ನೋಡಿ, ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾವು ಬಳಸ್ಕೊಳ್ಳೋಣ ಫ್ರೆಂಡ್ಸ್. ನಿಮ್ಗೂ ಹೇರ್ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ನಿಮ್ಗೆ ಫುಲ್ಲು ಫ್ರೆಶ್ ಅಪ್ ಆಗಿ ಸ್ನಾನ ಆದ್ಮೇಲೆ ನಾನು ಹೇರ್ ಯಾವ ತರ ಇದೆ, ಯಾವ ತರ ನೀಟ್ನೆಸ್ ಆಗಿ ನಿಮ್ಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಈ ರೀತಿ ಶಾಂಪೂ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ನಾನು ಹೇಳೋ ಟಿಪ್ಸ್ ಎಲ್ಲ ನೀವು ಯೂಸ್ ಮಾಡ್ತಾ ಹೋದ್ರೆ ನಿಮ್ಗೆ ಒಳ್ಳೆ ಹೇರ್ ಬರೋದ್ರಲ್ಲಿ ಡೌಟೇ ಇಲ್ಲ. ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದೀರಾ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಏನ್ ಮಾಡ್ತಾ ಇದೀನಿ, ಮತ್ತೆ ಇದೇ ರೀತಿ ಟಿಪ್ಸ್ ಗಳನ್ನ ತಗೊಂಡು ಬರ್ತೀನಿ. ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.